ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೆನ್ನೆ ಬಂದುಬಿಟ್ಟು ಕುಚ್ರಟ್ಟ ಅದಕ್ಕೆ ಅಂತೇಳಿ ಹೋಗ್ತೀನಿ ಅಂತ ಹೇಳಿದೆ, ಬಟ್ ಹೋಗಲಿಲ್ಲ. ಮಳೆ ಬಂದುಬಿಡ್ತು, ಹಂಗಾಗಿ ಆ ಪ್ರೋಗ್ರಾಮಲ್ಲೇ ಕ್ಯಾನ್ಸಲ್ ಆಯಿತು. ಸೊ ಬೆಳಗ್ಗೆಯಿಂದ ಅಂದರೆ ಆಗಾಗ ಬರ್ತಾಯಿತ್ತು ಮಧ್ಯಾಹ್ನದಂಗೆ, ಮತ್ತೆ ಸಂಜೆ ಸ್ಟಾರ್ಟ್ ಆಯಿತು ಮಳೆ. ಇನ್ನು ಮಳೆನ ಇನ್ನೇನು ಹೋಗೋದು ಅಂದ್ಬಿಟ್ಟು ಸುಮ್ಮನೆ ಅದೇ. ಬೆಳಿಗ್ಗೆಗೆ ಅಂದರೆ ಇವತ್ತು ಸಂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ನೋಡ್ತೀನಿ. ಸಿಕ್ಕಾಗ್ಬಿಟ್ಟು ಹೆಡ್ಡೇಕು ಅಂದರೆ ಹೆಡ್ಡೇಕು, ನನಗೆ ಎದೊಳಕ್ಕೂ ಆಗ್ತಾಯಿಲ್ಲ. ಅವ್ನಿಗೆ ಯೂಟಿ ಇದೆ, ಕೇಳೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಹಿಂಗೆಗೋ ಮಾಡಿ ಅವ್ನಿಗೆ ಕೇಳಿಬಿಟ್ಟು ಅವ್ನು ಒಪ್ಪಿಸ್ತಾ ಬೇಗ ಅದೇ ನನ್ನ ಪುಣ್ಯಕ್ಕೆ ಬೇಗ ಒಪ್ಪಿಸ್ಬಿಟ್ಟು ಇನ್ನೇನು ದೋಸೆಗೆ ಹಾಕಿದ್ನಲ್ವ. ಸೊ ಚಟ್ನಿ ಒಂದೇ ಮಾಡಿದ್ದು, ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಚಟ್ನಿ ಒಂದು ಮಾಡಿಬಿಟ್ಟು ಇನ್ನೇನು ನಿನ್ನೆ ಬಿಗ್ ಬೀನ್ ಸಾಂಬಾರು ಮಾಡಿದೆ. ಸೊ ಅದು ಇದೆ, ಮಧ್ಯಾಹ್ನಕ್ಕೆ ಆಗುತ್ತೆ. ದೋಸೆ ಇಟ್ಟಿದ್ದೆ ಇನ್ನು, ಹಂಗೆ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಟ್ಯಾಬ್ಲೆಟ್ ಹಾಕ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಈ ಥಂಡಿಗೆ ಈ ವೆದರ್ ಬಂತು ಅಂದರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ನನಗೆ. ಮೋಸ್ಟ್ಲಿ ನಾನು ಅವಾಗ ತಣ್ಣೀರು ಸ್ನಾನ ಮಾಡ್ತಾಯಿದ್ದೆ, ಈಗ ಎಫೆಕ್ಟ್ ಹೊಡಿತಾ ಇದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಏನು ರೀಸನ್ ಅಂತೇಳಿ, ಬಟ್ ಸೈನಸ್ ಪ್ರಾಬ್ಲಮ್ ಅಂತೂ ಇದೆ ನನಗೆ. ಥಂಡಿ ಕಾಲ ಬಂತಂದ್ರೆ ಈ ಥರ ಆಗ್ತಾ ಇರುತ್ತೆ. ಒಂದ್ಸಲ ಹೋಗಿ ಕಣ್ಣು ಕೂಡ ಟೆಸ್ಟ್ ಮಾಡಿಸ್ಕೊಂಬರ್ಬೇಕು ನಾನು, ಯಾಕೆಂದರೆ ಕಣ್ಣು ಪ್ರಾಬ್ಲಮ್ ಇದ್ದರೂ ಒಂದೊಂದ್ಸಲ ಈ ಥರ ಆಗ್ತಾ ಇರುತ್ತಲ್ಲ. ಸೊ ಹಾಗಾಗಿ ಅಂದ್ಕೊಂಡು ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟ ಆಗುತ್ತೆ ವಿಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವತ್ತು ಬಂದುಬಿಟ್ಟು ಏನು ಮಾಡ್ತೀನಿ, ಮಾಮೂಲಿ ಹೋಗಿ ಥ್ರೆಡ್ ತರಬೇಕು. ಪಾಪ ತುಂಬ ದಿನ ಆಯಿತು ತೊಗೊಂಡು ಬಂದು ಸ್ಯಾರಿ ನಾನು ಇನ್ನೂ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ, ಅವ್ರಿಗೇನೋ ಅರ್ಜೆಂಟ್ ಇಲ್ವಂತೆ. ಸೊ ಹಂಗಾಗಿ ಸುಮ್ಮನೆ ಇರುವಂಥದ್ದು ಮುಂದಕ್ಕೆ ತಳ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಹೋಗಿ ತರಬೇಕು. ಜೊತೆಗೆ ನನ್ನ ಮಗಂದೇನೋ ಸ್ಕೂಲಲ್ಲಿ ಏನೋ ಸ್ಪಾರ್ಕ್ ಇಂಗ್ಲೀಷು ಏನೋ ಇದಿದೆ ಅಂತೆ, ಅದಕ್ಕೊಂದು ವಿಡಿಯೋ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅವರು. ಸೊ ಅದು ಅಬೋವ್ 90 ಸೆಕೆಂಡ್, ಬಿಲೋ 120 ಸೆಕೆಂಡ್ ಏನೋ ಇರಬೇಕು. ಯಾವ್ದಾರ ಒಂದು ಟಾಪಿಕ್ ಬಗ್ಗೆ ತೊಗೊಂಡು ಅಲ್ಲೇ ಹೋಗಿ ಮಾತಾಡಬೇಕು ಅಂತ. ಸೊ ನಾನು ಇನ್ನೇನು ಟಾಪಿಕ್ ಕೊಡೋಕ್ಕಾಗುತ್ತೆ, ಈ ವೆದರ್ ಇರೋದಕ್ಕೆ ಯಾವ ಟಾಪಿಕ್ಕು ನನಗೆ ಇದಾಗ್ತಾಯಿಲ್ಲ. ಸೊ ಹಂಗಾಗಿ ನಾನು ಔಟ್ಡೋರ್ ಗೇಮ್ಸ್ನ ತಗೋ ಟಾಪಿಕ್ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅದನ್ನೇ ನೆನೆ ಹೋಗಿ ಮಾಡ್ಕೊಂಡು ಬರೋಣ ವೀಡಿಯೋ ಅಂದ್ಕೊಂಡ್ವಿ. ಬಟ್ ಅದಕ್ಕೇನೋ ಮೈಕ್ ಬೇಕಂತೆ. ಸೊ ಮೈಕ್ ಇಲ್ಲ ಅಂತಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದರು. ಮೈಕ್ ಇರಬೇಕು, ವಾಯ್ಸ್ ದೂರಕ್ಕೆ ಬರಬೇಕು ಅಂತೇಳಿ. ಅದಕ್ಕೆ ನನ್ನ ಫ್ರೆಂಡ್ ಪ್ರತಿಭಾ ಮನೆಯಲ್ಲಿದೆ, ಅವಳಿಗೆ ಹೇಳಿದೆ ಫೋನ್ ಮಾಡಿ, ಈ ಥರ ಮೈಕ್ ಬೇಕಿತ್ತು ಕಣೆ, ಒಂದಿನಕ್ಕೋಸ್ಕರ ಎಲ್ಲ ಯಾಕೆ ಮೈಕ್ ಅಲ್ವಾ ಅಂತೇಳಿ ತರಿಸ್ಬೇಕು ಆನ್ಲೈನಲ್ಲಿ ದುಡ್ಡು ಕೊಟ್ಟು. ಅವಳ ಹತ್ರ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಫೋನ್ ಮಾಡಿದೆ. ಅವಳಾಯಿತು ಸರಿ ಸಂಜೆ ಬಂದು ತೊಗೊಂಡು ಹೋಗುವ ಅಂತ ಅಂದರು. ಹಸ್ಬೆಂಡ್ ಇವಾಗ ಮೀಟಿಂಗ್ ಹೋದರೆ ಆ ಕಡೆ ಏನಾದ್ರು ಹೋಗ್ತಾರಲ್ವ ಕುರುಬ್ರಳಿಗೆ, ಅವಾಗ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಅದು ತೊಗೊಂಬಂದರೆ ಅದೇ ಮೈಕನ್ನೇ ಹಾಕಿ ಹೋಗಿ ಅವ್ನಿಗೆ ಅವ್ನು ಹಠ ಮಾಡೋಂಗೆ ನಾನು ಇಷ್ಟು ದಿವಸದಿಂದ ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಅಂತ ನಾನು ಮೈಕ್ ತೊಗೊಂಡಿಲ್ಲ. ಈಗ ಅವ್ನು ಹಠ ಮಾಡ್ತಾನೆ ಅಂದರೆ ನಾನು ಹೊಸ ಮೈಕ್ ತೊಗೋಬೇಕಂತ. ಅದು ಏನು ಹೇಳ್ತಾನೆ ಗೊತ್ತಾ, ಮಮ್ಮಿ ಆನ್ಲೈನಲ್ಲಿ 150 ರೂಪೀಸಿಂದನಿದೆ ತೊಗೊಂಬಿಡು, ಪರವಾಗಿಲ್ಲ, ಒಂದಿನ ಬಾಳಿಕೆ ಬಂದರೂ ಪರವಾಗಿಲ್ಲ ಅಂತ. ಸೊ ಅದನ್ನೇ ಹೇಳ್ದೆ, ನೀನು ಒಂದಿನ ಬಾಳಿಕೆ ಬಂದರೂ ಪರವಾಗಿಲ್ಲ ಅಂತ 150 ರೂಪೀಸಲ್ಲಿ ವೇಸ್ಟ್ ಮಾಡ್ತಾ ಇದೆಯಾ. 150 ರೂಪೀಸ್ ಅದನ್ನು ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಾ ಅಂತೆಲ್ಲ ಅವ್ನಿಗೆಲ್ಲ ತಿಳಿಸಿ ಹೇಳಿದ್ಮೇಲೆ ಮತ್ತೇನು ಮಾಡೋಣ, ಬೇಕೇ ಬೇಕಾ ಅಂತ ಹೇಳಿದ್ರು. ಕ್ಲಾಸಲ್ಲಿ ಯಾರಾದರೂ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದರೆ ಅದು ಅವ್ರವ್ರಿಗೆ ಬೇಕಾಗಿರುತ್ತೆ, ಯಾರು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಇವತ್ತು ಅವಳೇನಾದರೂ ಕೊಟ್ಟು ಕಳಿಸಿದ್ರೆ ಸಂಜೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಬರ್ತೀನಿ. ನೋಡೋಣ ಏನು ಮಾತಾಡ್ತಾನೆ ನನ್ನ ಮಗ ಅಂತ ನೋಡಬೇಕು. ಅವರ ಮ್ಯಾಮ್ ಹೇಳಿರೋದು, ಈಗ ಔಟ್ ಆಫ್ 35-40 ಸ್ಟೂಡೆಂಟ್ಸಲ್ಲಿ 10 ಸ್ಟೂಡೆಂಟ್ಸ್ ಏನೋ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಅದರಲ್ಲೇನೋ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಆ ಥರ ಇರಲ್ವಂತೆ. ಯಾರು ಕಾಂಪೀಟ್ ಮಾಡಿರ್ತಾರಲ್ವ ಅವರಲ್ಲಿ ಯಾರ್ದೆಲ್ಲ ಚೆನ್ನಾಗಿರುತ್ತೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಬರುತ್ತೆ ಮೇಡಮ್, ಸ್ವಲ್ಪ ಎಫರ್ಟ್ ಹಾಕಿ ಅಂತ ಅಂದರು. ಓಕೆ, ನಾನು ತಿಳಿದಿರೋದನ್ನು ಮಾಡಿ ಕಳಿಸ್ತೀನಿ, ನೋಡೋಣ ಅದು ಏನಾಗುತ್ತೆ ಏನು ಅಂತ. ಅದೊಂದು ಮೈಕ್ ಬಂದರೆ ಸಂಜೆ ಹೋಗ್ಬಿಟ್ಟು ಇಲ್ಲೆಲ್ಲ ಹತ್ರದಲ್ಲಿ ಪಾರ್ಕಲ್ಲಿ ಅದನ್ನು ವೀಡಿಯೋ ಮಾಡ್ಕೊಂಡು ಬರಬೇಕು. ನೋಡೋಣ ಹಿಂಗೆಲ್ಲ ಆಗುತ್ತೆ. ವೀಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸ್ದೆ ಅಷ್ಟೇ. ಇನ್ನು ಅಡುಗೆ ಮಾಡೋ ಅಷ್ಟಿಲ್ಲ ಇವತ್ತು. ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ಫ್ರೆಶ್ ಅಪ್ ಆಗ್ತೀನಿ. ಇಲ್ಲಾಂದರೆ ನನ್ನ ಕೈಲಿ ಆಗ್ತಾಯಿಲ್ಲ, ತುಂಬ ಸುಸ್ತು, ತಲೆನೋವು ಬಂದುಬಿಟ್ರೆ ಗೊತ್ತಾ ಹೆಂಗೆ ಆಗುತ್ತೆ ಅಂತೇಳಿ ಆ ಥರ ಆಗ್ತಾನೆ ನನಗೆ. ಇವತ್ತೇನೋ ಪುಣ್ಯಕ್ಕೆ ಬಿಸಿಲು ಕೂಡ ಇದೆ ಚೆನ್ನಾಗಿ.
ಹಂಗೆ ಅಂದ್ಕೊಂಡೆ ನೆನೆ ಬಿಸಿಲಿದೆ ಅಂತೇಳಿ ತಕ್ಷಣಕ್ಕೆ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಇವತ್ತೇಗೋ ಬಿಸಿಲಿದೆ, ಹಂಗೆ ಇರಲಿ ಸ್ವಲ್ಪ. ಏನಂದರೆ ಸೋಲಾರಲ್ಲಿ ಸ್ವಲ್ಪ ಬಿಸಿಲು ಕಾಯುತ್ತೆ ಅನ್ನೋದು ಇದು ಅಷ್ಟೇ. ಬಿಸಿಲು ಬರಬೇಕು ಚೆನ್ನಾಗಿ. ನನ್ನ ರೊಟೀನ್ ಇರೋದೇ ನಮ್ಮ ಮನೆ ಗೋಡೆ ಮಧ್ಯದಲ್ಲಿ ಅಷ್ಟೇ. ನನ್ನ ರೊಟೀನ್, ನನ್ನ ಕೆಲಸ, ನನ್ನ ಇದು ಅದೇ ನಾನು ಮಾಡ್ಕೊಂಡಿರ್ತೀನಿ. ಹೊರಗಡೆ ಕೂಡ ಹೋಗೋದಿಲ್ಲ, ಯಾರ ಹತ್ರನೂ ಕೂಡ ನೋಡಿದಾಗ ಸಿಕ್ಕಿದಾಗ ಮಾತಾಡ್ತೀನಿ, ಖುಷಿಯಾಗಿ ಇದು ಮಾಡ್ತೀನಿ. ಬಟ್ ನಾನು ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಚುಗ್ಲಿ ಪಗ್ಲಿ ಮಾಡ್ತಾರೆ ಆ ಥರ ಮಾಡಲ್ಲ. ನನ್ನ ಪಾಡಿ ನಾನು ಇರ್ತೀನಿ ನಮ್ಮ ಮನೆಯಲ್ಲಿ. ಈಗ ಒಂದಷ್ಟು ಎಡಿಟಿಂಗ್ ಕೆಲಸ ಇದೆ, ಅದನ್ನು ಕೂಡ ಮಾಡಬೇಕು. ಇವಾಗ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಕೂಲಿಂದ ಮನೆಗೆ ಬಂದು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ. ನನ್ನ ಫ್ರೆಂಡ್ನ ಬೇರೆ ಕೇಳಿದ್ನಲ್ವ ಮೈಕಿಗೆ, ಅವ್ರ ಹಸ್ಬೆಂಡ್ ಬೇರೆ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದವಳು. ಅವ್ರ ಮ್ಯಾಮ್ ಬೇರೆ ವಿತಿನ್ ಥರ್ಸ್ಡೇ ಒಳಗಡೆ ಕಳಿಸ್ಬೇಕಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಹೊಸದೇ ಒಂದು ಮೈಕ್ನ ಆರ್ಡ್ರ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡು ಇಷ್ಟು ದಿನ ನಾನು ಯೂಟ್ಯೂಬ್ ಮಾಡಿದ್ದೀನಿ. ಯಾವತ್ತೂ ಕೂಡ ನಾನು ಎಲ್ಲೂ ಮೈಕ್ ತರಿಸ್ಕೋಬೇಕು ಆ ಥರ ಅನಿಸಿಲ್ಲ ನನಗೆ ನನ್ನ ವಿಷಯ ಬಂದಾಗ. ಬಟ್ ನನ್ನ ಮಗನ ಅಂತೇಳಿ ಬಂದಾಗ ಕೊಡ್ಸೋಣ ಅನ್ನೋದು ಒಂದು ಬರುತ್ತಲ್ವ. ಸೊ ನಮ್ಮ ವಿಷಯದ ಬಗ್ಗೆ ನಾವು ಥಿಂಕ್ ಮಾಡಿಲ್ಲ ಅಂದರೂ ನಮ್ಮ ಮಕ್ಕಳ ವಿಷಯದ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ. ಸೊ ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿ, ಇಲ್ಲ ಸಿಕ್ಕಿದೆ ಕಣೆ, ಕೊಟ್ಟು ಕಳಿಸ್ತೀನಿ ಅಂಥೇಳಿ ಕೊಟ್ಟು ಕಳಿಸಿದ್ಲು. ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವನಿಗೆ ವಿಡಿಯೋ ಮಾಡ್ಕೊಂಡು ಬರ್ಬೇಕಂತೆ, ನಾಳೆ ಲಾಸ್ಟು. ಸೊ ಹಾಗಾಗಿ ಪಾರ್ಕ್ ಹತ್ರ ಕರ್ಕೊಂಡು ಹೋಗಿ, ಅಂದರೆ ಅವರು ನಾವು ಯಾವ ಟಾಪಿಕ್ ತೊಗೊಂಡಿರ್ತೀವಿ ಅದನ್ನು ಅದಕ್ಕೆ ರಿಲೇಟೆಡ್ ಪ್ಲೇಸಿಗೆ ಕರ್ಕೊಂಡು ಹೋಗಿ ಮಾಡಿ ಅಂತ ಹೇಳಿದರು. ಸೊ ಅವ್ನು ತೊಗೊಂಡಿರೋದು ಬಂದು ಟಾಪಿಕ್ಕು ಔಟ್ಡೋರ್ ಗೇಮ್ ಆಗಿರೋದ್ರಿಂದ ಗೇಮ್ಸ್ ಇರೋ ಕಡೆ ನಾವು ಕರ್ಕೊಂಡೋದ್ರೆ ಒಳ್ಳೆಯದು. ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಬ್ಯಾಕ್ ಸೈಡೆಲ್ಲ ಗೇಮ್ಸ್ ಇರುತ್ತಲ್ಲ, ಸೊ ಅಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಮಾಡಿಬಿಟ್ಟು ಅವ್ರ ಮ್ಯಾಮಿಗೆ ಕಳಿಸ್ಬೇಕು ವಿಡಿಯೋನ. ಅವರಲ್ಲಿ ಓಕೆ ಅಂತ ಹೇಳಿದ್ರೆ ಮತ್ತೆ ರಿಟರ್ನ್ ಬರಬೇಕು. ಅದಕ್ಕೆ ಅವ್ನು ಯೂನಿಫಾರ್ಮ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ರಿಪೋರ್ಟರ್ ಶಿಶಿರ್ ಸೈನಿಂಗ್. ನಿಮ್ಮದೆಲ್ಲ ನಾವು ಇಟ್ಕೊಂಡು ಮಾಡಬೇಕು, ನೀವು ಇಟ್ಕೊಳ್ಳಲ್ಲ. ವಿಡಿಯೋ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ನಿಯರೆಸ್ಟ್ ಇರುವಂಥ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿದೆ. ಅಲ್ಲಿ ಆಲ್ರೆಡಿ ಅವ್ರ ಸ್ಕೂಲ್ ಮಕ್ಕಳೇ ಬಂದು ಅಲ್ಲಿ ವಿಡಿಯೋ ಮಾಡ್ತಾಯಿದ್ರು. ಸೊ ಒಂದು ಹುಡುಗಿ ಚೆನ್ನಾಗಿ ಎಲ್ಲ ಹೇಳ್ತಾಯಿದ್ಲು ಜೋರಾಗಿ. ಅದನ್ನೇ ಹೇಳಿದೆ, ನೋಡೋ ಹುಡುಗಿ ಹೆಂಗೆ ಮಾತಾಡ್ತಾ ಇದ್ದಾಳೆ, ಹಂಗೆ ನೀನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಅವನು ಕೂಡ ನೋಡ್ಕೊಳ್ತಾ ಇದ್ದ ಹೆಂಗೆ ಮಾತಾಡ್ತಾರೆ ಏನು ಅಂತ. ಬಟ್ ಆ ಹುಡುಗಿದು ಬೇರೆ ಟಾಪಿಕ್ ಇತ್ತು, ಅದೇನು ಔಟ್ಡೋರ್ ಗೇಮ್ ಆ ಥರ ಇರಲಿಲ್ಲ ಟಾಪಿಕ್ಕು. ಸೊ ಯಾವುದೋ ಮಕ್ಕಳ ಬಗ್ಗೆ ರಿಲೇಟೆಡೇ ಇತ್ತು. ಫಸ್ಟಿಗೆ ನಾವು ಅಲ್ಲಿ ಒಳಗಡೆ ಹೋದಾಗ ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ನಾವು ಹೊರಗಡೆನೇ ನಿಂತ್ಕೊಂಡು ಮಾಡ್ತಾಯಿದ್ವಿ. ಬಟ್ ಅಲ್ಲಿ ಎಷ್ಟು ಸೊಳ್ಳೆ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಸೊಳ್ಳೆ ಚೆನ್ನಾಗಿ ಕಚ್ಚಾಕ್ಬಿಡ್ತು ನಮಗಂತೂ. ಆಮೇಲೆ ಅಲ್ಲಿ ಪಾರ್ಕ್ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವರು ಕೂಡ ಬಂದ್ಬಿಟ್ಟು ಅಲ್ಲ ಹಾವಿದೆ ಉತ್ತಾ ಇದೆ ನೋಡ್ಕೊಂಡು ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬಂದ್ಬಿಟ್ವಿ, ಬೇಡ ಯಾಕೆ ಈ ಕಡೆ ಪಾರ್ಕ್ ಕಡೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವನಿಗೆ ವಿಡಿಯೋ ಮಾಡೋ ಸಿರಿನಲ್ಲಿ ನಾನು ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊತಾ ಇದ್ದೀನಿ. ಸೊಳ್ಳೆ ಇರುವೆ ಅಲ್ಲಿ ನಿಂತ್ಕೊಂಡಿದ್ವಿ ಫಸ್ಟು. ಅಲ್ಲಂತೂ ಅವರು ಹಾವಿದೆ, ಅಲ್ಲಿ ಬಿಲ ಇದೆ, ಬೇಡ ಅಲ್ಲಿ ಅಂತ ಹೇಳಿದ್ರು. ಅಂದ್ಬಿಟ್ಟು ಮತ್ತೆ ಇಲ್ಲಿ ಗ್ರೌಂಡಿಗೆ ಬಂದ್ವಿ. ಈ ಕಡೆ ಇಲ್ಲಿ ಸೊಳ್ಳೆ ಕಾಟ, ಕಾಲೆಲ್ಲ ಕಚ್ಚಾಕ್ಬಿಟ್ಟಿದೆ ನಂದು ಸೊಳ್ಳೆ. ಮತ್ತು ಅಲ್ಲಿ ಕೂತ್ಕೊಂಡಿದ್ರೆ ಸೀಟ್ ಮೇಲೆ ಕೂತ್ಕೊಂಡ್ರೆ ಇರುವೆಗಳ ಕಾಟ, ಇರುವೆಗಳು ಕಚ್ಚಾಕ್ಬಿಟ್ಟಿದೆ. ಒಂದು ವಿಡಿಯೋ ಮಾಡೋಕ್ಕೆ ಸೊಳ್ಳೆ ಮತ್ತು ಇರುವೆ ಕೈಲೆಲ್ಲ ಕಚ್ಚಿಸ್ಕೊತಾ ಇದ್ದೀವಿ. ಏನು ಮಾಡೋಣ, ವಿಡಿಯೋ ಮಾಡಿಬಿಟ್ಟು ಅವ್ರ ಮ್ಯಾಮಿಗೆ ಕಳಿಸಿದ್ದೀವಿ. ಅವರು ನೋಡ್ತಾ ಇದ್ದೀನಿ, ಓಕೆ ಆದರೆ ಹೇಳ್ತೀನಿ, ಇಲ್ಲಾಂದರೆ ಇನ್ನೊಂದು ಟೇಕ್ ಅಂದರು. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಬೆಳಕಿದ್ದಾಗ ಬಂದಿದ್ದು ಕತ್ಲೆನೇ ಆಗೋಯ್ತು. ಸದ್ಯ ಪುಣ್ಯಕ್ಕೆ ಮಳೆ ಇಲ್ಲ, ನಿಮಗೆ ಮಳೆ ಬರೋತ್ರ ಆಗಿದೆ. ಹಾಂ, ಮಳೆ ಬರೋಷ್ಟು ಮನೆಗೆ ಹೋಗಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆನ್ನೆ ಬಂದುಬಿಟ್ಟು ನನ್ನ ಮಗನ ವೀಡಿಯೋ ಮಾಡೋಕ್ಕೆ ಪಾರ್ಕ್ ಹತ್ರ ಕರ್ಕೊಂಡು ಹೋಗಿದ್ದ. ಸಿಕ್ಕಾಬಟ್ಟೆ ಸೊಳ್ಳೆ ಕಚ್ಬಿಟ್ಟು ಮತ್ತು ತಲೆನೋವು ಬೇರೆ ಜಾಸ್ತಿ ಆಗಿಬಿಡ್ತು ನನಗೆ. ಯಾಕೆ ಅಂತ ಗೊತ್ತಿಲ್ಲ, ಥಂಡಿಗೆ ಹೋದ್ನಲ್ಲ ಅದಕ್ಕೋ ಏನೋ. ಅಲ್ಲಿ ಹೆಂಗೆಂಗೋ ವೀಡಿಯೋ ಮಾಡಿಬಿಟ್ಟು ಅವ್ರು ಸೆಂಡ್ ಮಾಡಿದ್ವಿ. ಬಟ್ ಚೆನ್ನಾಗಿದೆ, ಆದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಇಲ್ಲಿ ಮಾರ್ನಿಂಗ್ ಬೆಳಗ್ಗೆ ನಮ್ಮನೆ ಮುಂದೆನೇ ನಿಲ್ಲಿಸ್ಬಿಟ್ಟು ನಾನು ಮಾಡಿ ಕಳಿಸಿದ್ದೀನಿ. ಗೊತ್ತಿಲ್ಲ ಅದೇನು ಕರೆಕ್ಟ್ ಆಗುತ್ತಾ ಇಲ್ಲೋ ಅಂತ. ಸಂಜೆಗೆ ಇದು ಮಾಡಬೇಕು. ಈ ಮೈಕ್ ಬಂದುಬಿಟ್ಟು ನನ್ನ ಫ್ರೆಂಡ್ ಪ್ರತಿಭಾ ಅವ್ರ ಹಸ್ಬೆಂಡ್ ಶ್ರೀಕಾಂತ್ದು. ಸೊ ತರಿಸಿದೆ, ನೋಡೋಣ ಹೆಂಗೆ ಎಫೆಕ್ಟ್ ಆಗುತ್ತೆ. ಅಂದರೆ ನಾನು ವೀಡಿಯೋ ಮಾಡ್ತೀನಲ್ಲ ಯೂಟ್ಯೂಬಲ್ಲಿ, ಸೊ ಹಾಗಾಗಿ ಏನಾದರೂ ಎಫೆಕ್ಟ್ ಆಗುತ್ತಾ, ಅದರಿಂದ ಏನಾದರೂ ವಾಯ್ಸ್ ಬೇರೆ ಥರ ನಾಯ್ಸ್ ಫ್ರೀ ಆ ಥರ ಆಗುತ್ತಾ ನೋಡೋಣ ಅಂತೇಳಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಾಯಿತು ಅಂದರೆ ತರಿಸ್ಕೊಳ್ಳೋಣ ನಾನು ಅಂತ ಹೇಳಿಬಿಟ್ಟು. ಸೊ ಈ ಥರ ಮೈಕ್ನ ಫ್ರೆಂಡ್ಸ್ ಹತ್ರ ಇಸ್ಕೊಳ್ಳೋ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ. ಈಗ ಏನು ಗೊತ್ತಾ, ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಅದು ಅವಶ್ಯಕತೆ ಇರುತ್ತೋ ಇರಲ್ವೋ ಅದು ನಾವು ಡಿಸೈಡ್ ಮಾಡ್ತಾ ಇರ್ತೀವಿ. ಬಟ್ ಮಕ್ಕಳು ಅಂತ ಬಂದಾಗ ಏನಾದರೂ ಆಗಲಿ ಅದನ್ನು
ನಿಭಾಯಿಸ್ಬೇಕು ಅಂತ ಪೇರೆಂಟ್ಸ್ಗಳು ಚಿಂತೆ ಮಾಡ್ತಾರಲ್ಲ, ಸೊ ಅದು ಒಂಥರ ಗ್ರೇಟ್ ಎಲ್ಲ ಪೇರೆಂಟ್ಸ್ಗಳು ಅಂತೇಳಿ ನಾನು ಹೇಳ್ತೀನಿ. ಸೊ ಯಾರ್ಯಾರು ನಿಭಾಯಿಸ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ನಿಭಾಯಿಸಲ್ಲ ಅವ್ರಿಗೆ ಹೇಳ್ತಾ ಇಲ್ಲ ನಾನು ಖಂಡಿತ. ಯಾಕೆಂದರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಎಲ್ಲರಿಗೂ ಹೇಳ್ತಲ್ಲ ಆಯಿತಾ. ಈಗ ಕೆಲಸ ಮುಕ್ಕಾಲು ಭಾಗ ಮುಗ್ದಿದೆ, ಇನ್ನೊಂದು ಕಾಲು ಭಾಗ ಕೆಲಸ ಇದೆ. ಕಸ ಗುಡಿಸಿ ಮನೆ ಒರೆಸ್ಬೇಕು. ಸ್ಟೆಪ್ಸ್ ಎಲ್ಲ ಒರೆಸ್ಬಿಟ್ಟು ಬಂದ್ಬಿಟ್ಟೆ. ಸ್ಟೆಪ್ಸ್ ಒರೆಸಿ ಬಾಗಿಲು ನೀರೆಲ್ಲ ಹಾಕಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಸೊ ಇವಾಗ ಎಲ್ಲ ಒದ್ರುಕೊಂಡು ಬಂದೆ. ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ದೇವ್ರ ಪೂಜೆ ಮಾಡಬೇಕು. ಸೊ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕೆಲಸ ಮುಗೀತು. ಅಡುಗೆಗೆ ಕುಕ್ಕರ್ ಇಟ್ಟಿದ್ದೀನಿ. ಬೇಳೆ ಸಾಂಬಾರು ಮಾಡೋಣ ಅಂತ. ತರಕಾರಿ ಏನೂ ಇರಲಿಲ್ಲ, ಸೊ ಹಾಗಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ. ಸೊ ಕುಕ್ಕರ್ಗೆ ಹೋಗೋದ್ಮೇಲೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲೆ ಅಂದರೆ ಏನು ಮಸಾಲೆ ಎಲ್ಲ ಟೊಮೊಟೊ ಮತ್ತು ಪುಡಿ ಹಾಕಿ ಸ್ವಲ್ಪ ರುಬ್ಕೊಳ್ತೀನಿ ಅಷ್ಟೇ. ಬಾಯಿ ಸಿಗುತ್ತೆ ಅಂದ್ಬಿಟ್ಟು ಸೊ ಸ್ನಾನ ಮಾಡಿದ್ನಲ್ಲ. 2 ಡೇಸಿಂದ ಹೆಂಗೋ ಸ್ವಲ್ಪ ಬಿಸಿಲು ಬರ್ತಾ ಇದೆ. ನಿಜವಾಗ್ಲೂ ಒಂಥರ ಆನಂದ ಅನಿಸುತ್ತೆ. ಬೆಳಗ್ಗೆ ಎಲ್ಲ ಥಂಡಿ ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ, ಮತ್ತು ಸಂಜೆ ಆದರೆ ಥಂಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಹಿಂಗೆ ಇಲ್ಲಪ್ಪ ಬಿಸಿಲು ಅಂತ ಅನಿಸ್ಬಿಟ್ಟಿದೆ ನನಗಂತೂ. ನಿಜವಾಗ್ಲೂ ಈ ಥಂಡಿಗೆ ನಾನಂತೂ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಹೇಳ್ತಾನೆ ಇರ್ತೀನಿ ಎಲ್ಲ ಬ್ಲಾಗಲ್ಲಿ. ಸೊ ಅಡುಗೆಗೆ ಇಟ್ಟಿದ್ದೀನಿ. ಕುಕ್ಕರ್ಗೆ ಹೋಗೋದ್ಮೇಲೆ ಸ್ವಲ್ಪ ಹೊದ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ. ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಲ್ವ, ಸೊ ಬನ್ ತರಿಸಿದೆ ಬೆಳಗ್ಗೆ. ಯಾಕೋ ತಿನ್ನಂಗೆ ಅನಿಸ್ತಾ ಇತ್ತು. ಬ್ರೆಡ್ ತೊಗೊಂಬನ್ನಿ ಅಂದರೆ ಅವ್ರು ಬನ್ ತೊಗೊಂಬಂದಿದ್ದಾರೆ. ಸೊ ಹಾಗಾಗಿ ನೋಡೋಣ. ಗುಲ್ಕನ್ ತಂದಿದ್ದಿದೆ. ಇದು ಇಲ್ಲಿ ಹೋಗಿದ್ವಲ್ಲ ಕಾಮಧೇನು ಕ್ಷೇತ್ರಕ್ಕೆ, ಅವಾಗ ತೊಗೊಂಬಂದಿದ್ವಿ ಗುಲ್ಕನ್ನು. ಸೊ ಅದಿದೆ, ಅದನ್ನು ಹಾಕ್ಬಿಟ್ಟು ಬಂದಿದ್ದೀನಿ. ತಿಂದ್ಬಿಟ್ಟು ಇನ್ನೂ ಅಡುಗೆ ಆಗೋದು ಲೇಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಅದನ್ನಾದರೂ ಒಂಥರ ಸ್ನ್ಯಾಕ್ಸ್ ಥರ ತಿನ್ಬೋದಲ್ವ. ಸೊ ಹಾಗಾಗಿ ಇವತ್ತು ಹೋಗ್ಬಿಟ್ಟು ಏನಾದರೂ ಆಗಲಿ. ಮತ್ತು ಇನ್ನೊಬ್ಬರು ಸಬ್ಸ್ಕ್ರೈಬರ್ ಫೋನ್ ಮಾಡಿದರು ನನಗೆ, ಹೋಗ್ಬಿಟ್ಟು ಸಾಧ್ಯ ಅಂದರೆ ಅವ್ರದ್ದು ಸ್ಯಾರಿ ಇಸ್ಕೊಂಬಂದು ಒಟ್ಟಿಗೆ ಥ್ರೆಡ್ನ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಮನೇಲಿ ಕೂತ್ಕೊಂಡು ನಾವು ಕೆಲಸಗಳನ್ನ ಮಾಡ್ಕೋಬೋದಲ್ವ. ಸೊ ಹಾಗಾಗಿ ಅಂದ್ಕೊಂಡಿದ್ದೀನಿ. ಸೊ ಹೋದರೆ ಇವತ್ತು ಹೋಗಿ ತಂದುಬಿಟ್ಟು ಸೀರೆನೆಲ್ಲ ಕುಚ್ಚು ಥ್ರೆಡ್ ಎಲ್ಲ ತರಬೇಕು. ಪಾಪ ಅವರು ಡಿಸೈನ್ ಕಳಿಸಿ ಅಂತ ಹೇಳಿದ್ರು, ಇನ್ನೂ ಕಳಿಸಿಲ್ಲ. ಇವಾಗ ಕಳಿಸ್ತೀನಿ, ಕೂತ್ಕೊಂಡು ಅದೇ ಕೆಲಸ ಮಾಡ್ತೀನಿ. ಮನೇಲಿ ಎಲ್ಲ ಕೆಲಸ ಮುಗಿಯೋವರೆಗೂ ನಾವು ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ ಎಲ್ಲ ಕೆಲಸ ಮುಗಿಬೇಕು. ಒಂಥರ ಸಮಾಧಾನ, ಒಂಥರ ಅನಿಸುತ್ತೆ. ಮನೆ ನೋಡಿದ್ರೇ ಒಂಥರ ಖುಷಿ ಆಗ್ತಾ ಇರುತ್ತೆ. ಬಟ್ ಮತ್ತೆ ನನ್ನ ಮಗ ಬಂದಮೇಲೆ ಅದೇ ಪ್ರಾಬ್ಲಮ್. ನೋಡ್ಬೋದು ಹೆಂಗೆ ಅನಿಸ್ತಾ ಇದೆ, ಪ್ರಶಾಂತವಾಗಿ ಅನಿಸ್ತಾ ಇದೆ ಇವಾಗ. ಅವ್ನು ಬಂದಮೇಲೆ ಮತ್ತೆ ಎಲ್ಲ ಹಂಗೆ ಮಾಡಿಬಿಡ್ತಾರೆ. ಸೊ ತುಂಬ ದಿನ ಅಂದರೆ ಹಳೆ ಬ್ಲಾಗಲ್ಲೆಲ್ಲ ಹೇಳ್ತಾರೆ ನೀವು ಹೋಮ್ ಟೂರ್ ಮಾಡಿ ಅಂತೇಳಿ. ಸೊ ಅಂದ್ಕೊಂಡಿದ್ದೀನಿ ಸದ್ಯದಲ್ಲೇ ಹೋಮ್ ಟೂರ್ ಮಾಡೋಣ ಅಂತ. ಮಾಡಿದ್ರೆ ಅದೊಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಮ್ ಟೂರ್ ನಮ್ಮ ಮನೆ ಇದೆ ಏನು ಅಂತೇಳಿ ಅಂತ ರೆಡಿ ಮಾಡಿಕೊಂಡೆ. ನಾನು ಬನ್ ಗುಲ್ಕನ್ ನನಗಂತೂ ತುಂಬಾ ಇಷ್ಟ. ಬನ್ ಗುಲ್ಕನ್ನು ನಾನು ಕೆಲ್ಸಕ್ಕೆ ಹೋಗುವಾಗ ಮತ್ತು ಕಾಲೇಜ್ಗೆ ಹೋಗುವಾಗ ಅಂದರೆ ಮಲ್ಲೇಶ್ವರಂನಲ್ಲಿ ಬೆಣ್ಣೆ ಗುಲ್ಕನ್ ಕೊಡ್ತಾರೆ. ಯಾರ್ಯಾರಿಗೆಲ್ಲ ಗೊತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆ ಸಂಕೆ ರೋಡ್ ಸಿಗ್ನಲ್ ಏನಿದೆ ಅಲ್ವಾ, ಅಲ್ಲಿ ಬೆಣ್ಣೆ ಗುಲ್ಕನ್ ಮಾಡ್ತಾರೆ. ಅಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿರ್ತಾಯಿತ್ತು. ನಾನು ಕೆಲ್ಸಕ್ಕೆ ಹೋಗುವಾಗ ಮತ್ತು ಕಾಲೇಜ್ಗೆಲ್ಲ ಹೋಗುವಾಗ ಅಲ್ಲಿ ಇಟ್ಕೊಂಡು ತುಂಬ ಸಲ ತಿಂದಿದ್ದು ಉಂಟು. ಮತ್ತು ನಾನು ಚಿಕ್ಕವಳಿದ್ದಾಗಲೂ ಕೂಡ ಅಷ್ಟೇ, ನಾವೆಲ್ಲ ನಮ್ಮ ಅಜ್ಜಿ ತಾತ ಮನೆಗೆ, ನಮ್ಮ ಮಾವನ ಮನೆಗೆಲ್ಲ ಹೋದಾಗ ಕೂಡ ಅಲ್ಲೂ ತಿಂತಾಯಿದ್ವಿ ಬೆಣ್ಣೆ ಗುಲ್ಕನ್ ಎಲ್ಲನೂ. ಸೊ ಅವಾಗಿಂದನೂ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಇವಾಗ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಆ್ಯಕ್ಚುಲಿ ಕಾಫಿಗೆ ಅಂತೇಳಿ ತರಿಸ್ಕೊಂಡಿದ್ದು, ಕಾಫಿ ಕುಡಿಯುವಾಗ ಮರ್ತೇ ಬಿಟ್ಟಿದ್ದೀನಿ. ಸೊ ಇವಾಗ ತಿಂತಾಯಿದ್ರು. ಸೊ ಇವಾಗ ಹೋಗ್ತಾಯಿದ್ದೀನಿ ಥ್ರೆಡ್ ತರೋದಕ್ಕೆ. ಹಾಗೆ ಇನ್ನೊಂದೇನೋ ಕೆಲಸ ಕೊಟ್ಟಿದ್ದೆ, ಅದು ಕೂಡ ರೆಡಿಯಾಗಿದೆಯಂತೆ, ಹೋಗಿಸ್ಕೊಂಬರೋಣ. ನಮ್ಮ ಮನೆಯವರು ಇಲ್ಲಿಂದ ಪಕ್ಕದ ರೋಡ್ಗೆ ಹೋಗೋಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿದ್ದಿಲ್ಲ ಪಾಪ. ಏಕೆ ಸೇಫ್ಟಿ ಓಕೆ, ಪಕ್ಕದ ರೋಡು, ಇಲ್ಲಿಂದ ಪಕ್ಕದ ರೋಡ್ಗೆ ಹೋಗೋಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಇವತ್ತೇನು ಅಂಥ ಚಳಿ ಏನು ಅನಿಸ್ತಲ್ಲಪ್ಪ ನನಗೆ. ಥ್ರೆಡ್ ತೊಗೊಂಡು ನಾನು ಇನ್ನೊಂದೇನು ಮಾಡಕೊಟ್ಟಿದ್ನಲ್ಲ ಅದನ್ನು ತೊಗೊಂಡು ಬರೋದು. ಕೆಲವೊಂದು ನನ್ನ ಕೈಯಿಂದನೇ ಮಿಸ್ಟೇಕು ಮತ್ತು ಏನು ಹೇಳ್ತಾರೆ ಲೇಸಿನೆಸ್ ಅಂತಾರಲ್ಲ, ಸೊ ಆ ಥರದಿಂದ ಕೆಲವೊಂದು ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಾಯಿದ್ದೀನಿ. ಸೊ ಏನು ಪ್ರಾಬ್ಲಮ್ ಅದೆಲ್ಲ
ಹೇಗೆ ಸಾಲ್ವ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ಮುಂದೆ ಬರುವಂಥ ವ್ಲಾಗಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನು. ಯಾಕೋ ಟೈಮಿಂಗ್ ಸರಿ ಇಲ್ಲ ನಂದು ಹೇಳ್ಬೇಕು ಅಂದರೆ. ಒಂದು ವಿಡಿಯೋ ಇತ್ತು, ಎಡಿಟ್ ಮಾಡ್ತಾ ಇದ್ದೆ. ಸೊ ಅದನ್ನು ಎಂಟು ಕೂಡ ಮಾಡಿರಲಿಲ್ಲ ನಾನು. ಅವತ್ತೊಂದು ಅಂಗಡಿಗೆ ಶಾಪ್ಗೆ ಹೋಗಿದ್ದೆ, ಮತ್ತು ಥ್ರೆಡ್ ತೊಗೊಂಬರ್ತೀನಿ ಅಂತೇಳಿ ಹೋಗಿದ್ದೆ. ಸೊ ಆ ಶಾಪ್ಗೆ ಹೋಗಿ ನಾನು ಏನು ತೊಗೊಂಬಂದೆ, ನಾನೇನು ಇದು ಮಾಡಿದ್ದೀನಿ, ಅದು ಪ್ರಾಬ್ಲಮ್ ಆಗಿದೆ. ಮತ್ತು ಆ ಪ್ರಾಬ್ಲಮ್ನ ಹೆಂಗೆ ಫಿಕ್ಸ್ ಮಾಡ್ತೀನಿ ಅದೆಲ್ಲ ಗೊತ್ತಿಲ್ಲ ನನಗೆ. ಇನ್ನು ಟ್ರೈ ಮಾಡ್ತಾ ಇದ್ದೀನಿ, ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅದೆಲ್ಲ ಮಾಡ್ತಾ ಇರೋವಂಥದ್ದು. ಅದೆಲ್ಲ ಆದಮೇಲೆ ನಾನು ಪೂರ್ತಿ ಡೀಟೇಲಾಗಿ ಏನು ತಪ್ಪಾಗಿತ್ತು, ಹೆಂಗೆ ಅದು ಸಾಲ್ವ್ ಆಯಿತು ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಆದಷ್ಟು ಬೇಗ ಅದು ಸಾಲ್ವ್ ಆಗಿಬಿಟ್ರೆ ಸಾಕಪ್ಪ ಅಂತೇಳಿ ನನಗೂ ಕೂಡ ಅನ್ನಿಸ್ತಾ ಇದೆ. ಅಲ್ಲಿ ಹೋಗಿ ಬಂದಮೇಲೆ ನಾನು ವಿಡಿಯೋ ಮಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ವಿಡಿಯೋ ಎಂಡ್ ಮಾಡಿರಲಿಲ್ವಲ್ಲ, ಜೊತೆಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಸ್ಯಾರಿ ಕೂಡ ತೋರಿಸಿದೆ ನಿಮಗೆ. ಎಷ್ಟಿರ್ಬೋದು ಇದ್ರದ್ದು ಪ್ರೈಸ್ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಅಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂಥೇಳಿ. ಸೊ ನಾನು ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ 1-2 ಕಮೆಂಟ್ ಬಂದರೆ ತುಂಬ ಖುಷಿ ಆಗ್ತಾಯಿತ್ತು. ಜೊತೆಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಕೂಡ ಇದ್ದಾರೆ, ಅವರು ಕೂಡ ನನಗೆ ಅವಾಗ ಕಮೆಂಟ್ ಹಾಕ್ತಾ ಇರ್ತಾರೆ, ರೆಗ್ಯುಲರಾಗಿ ಕಮೆಂಟ್ ಹಾಕ್ತಾ ಇರ್ತಾರೆ. ಸೊ ಅವರು ಅಷ್ಟು ಹಾಕ್ತಾರೆ ಅಂತ ಒಂದು ಇಮ್ಯಾಜಿನೇಷನಲ್ಲಿ ಇಟ್ಕೊಂಡಿದ್ದೆ. ಸೊ ಅದಕ್ಕಿಂತ ಹೆಚ್ಚಾಗಿ ನನಗೆ ಕಮೆಂಟೆಲ್ಲ ಹಾಕಿದ್ದೀರಾ, ಎಷ್ಟಿರ್ಬೋದು ಪ್ರೈಸ್ ಅಂತ ಗೆಸ್ ಮಾಡಿದ್ದೀರಾ. ಸೊ ನಿಮ್ಮ ಒಂದು ಟೈಮನ್ನು ಅದಕ್ಕೆ ಸ್ಪೆಂಡ್ ಮಾಡಿದ್ದೀರಾ, ಅದಕ್ಕೆ ಖುಷಿ ಆಯಿತು ನನಗೆ. ಅದಕ್ಕೆ ನನಗೆ ಅದು ಏನು ಗೊತ್ತಾ, ಅದು ನೀವು ಅಷ್ಟು ಇದಾಗಿ ಕಮೆಂಟ್ ಮಾಡಿ ಹೇಳಿದ ಮೇಲೆ ನಾನು ಕೂಡ ಅದಕ್ಕೆ ಏನು ಪ್ರೈಸು ಎಷ್ಟು ಏನು ಅಂತ ಹೇಳೋದು ನನ್ನ ಕರ್ತವ್ಯ ಕೂಡ. ಸೊ ಹಾಗಾಗಿ ಅದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಸ್ಯಾರಿ. ಅವಳು ತೊಗೊಂಡಿರೋದು ಬಂದ್ಬಿಟ್ಟು ಪ್ರಿಟಿ ಸಿಲ್ಕಲ್ಲಿ ತೊಗೊಂಡಿರುವಂಥದ್ದು, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅದು. ಸೊ ಆಲ್ಮೋಸ್ಟ್ ಒಂದು 120-130 ಸ್ಪೇಸ್ ಔಟ್ ಆಗ್ತದೆ. 120-130 ಗ್ರಾಮ್ಸ್ ಇರ್ಬೋದು ಅಂತೇಳಿ ಅಂದ್ಕೊಳ್ತೀನಿ. ಸೊ ಅದರದ್ದು ಪ್ರೈಸ್ ಅವಳು ನನಗೆ ಹೇಳಿರೋದು 13K. ಸೊ 13,000 ಅಂದರೆ 13,000 ಅದಕ್ಕೆ ಸ್ಯಾರಿಗೆ ಅಂತ ಹೇಳ್ಬಿಟ್ಟು. ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ಅವಳು ಹೇಳಿದ ನೆನಪಿದೆ ನನಗೆ 13,000 ಅಂತ ಹೇಳ್ಬಿಟ್ಟು. ಸೊ 130 ಗ್ರಾಮ್ಸ್ ಇರ್ಬೋದು, ಪ್ರಿಟಿ ಸಿಲ್ಕಲ್ಲಿ ಅದು ತೊಗೊಂಡಿರುವಂಥದ್ದು ಸ್ಯಾರಿ ಅವಳು. ಸೊ ಇದನ್ನು ಹೇಳಬೇಕಿತ್ತು ನಿಮಗೆಲ್ಲ, ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳಿದೆ. ಸೊ ಹೇಳಿದ್ದೀನಿ. ತುಂಬ ಥ್ಯಾಂಕ್ಸ್, ನೀವೆಲ್ಲ ಇಷ್ಟು ಟೈಮ್ ಕೊಟ್ಟು ನನಗೆ ಕಮೆಂಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಇದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.